ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಯಿಕ್ಷು. ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ವೀಡಿಯೋಸ್ನ ಡೈಲಿ ನೋಡಿ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನ್ ಎಷ್ಟು ಬ್ಯುಸಿಯಾಗಿರುತ್ತೆ, ನಾನು ಎಷ್ಟೊತ್ತಿಗೆ ಹೇಳ್ತೀನಿ, ಎದ್ದು ಏನೇನು ಕೆಲಸ ಮಾಡ್ತೀನಿ, ನಾನು ಒಬ್ಬಳೇ ಮಾಡ್ತೀನಿ, ನನ್ನ ಜೊತೆ ಯಾರಾದರೂ ಇರ್ತಾರಾ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣ. ಸಿ ನಾವು ಟೈಮ್ ಇಸ್ 4:05. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಕ್ಲಾಕ್ 45 ಮಿನಿಟ್ಸ್ ಫಾಸ್ಟ್ ಇದೆ. ಸೊ ನಾನು 3:15ಗೆ ಎದ್ದಿದ್ದೀನಿ. ಸೊ ಐ ಆಮ್ ನಾಟ್ ಲೈಯಿಂಗ್. 3:15ಗೆ ಎದ್ದು ನಿಮಗೆ ಟೈಮ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ ಇಸ್ 45 ಮಿನಿಟ್ಸ್ ಫಾಸ್ಟ್. ಸೊ ನಾನು ಎದ್ದಿದ ತಕ್ಷಣ ಬಿಸಿ ನೀರು ಕಾಯಿಸ್ತೀನಿ. ಸೊ ಫಿಲ್ಟ್ರಲ್ಲಿ ನೀರು ಇಟ್ಕೊತಾ ಇದ್ದೀನಿ. ಬಿಕಾಸ್ ಐ ಆಲ್ವೇಸ್ ಡ್ರಿಂಕ್ 2 ಗ್ಲಾಸ್ ಆಫ್ ಹಾಟ್ ವಾಟರ್ ಆ್ಯಸ್ ಐ ಸೆಡ್ ಯು ಅರ್ಲಿಯರ್. ಸೊ ನೀರು ಬಿಸಿ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ಬೋದು ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಏನಾಗಿದೆ ಅಂದರೆ ಅಕ್ಕಿಗೆ ಸ್ವಲ್ಪ ಹುಳ ಬಂದಿದೆ. ಸೊ ಅದನ್ನು ಬಿಸಿಲಿಗೆ ಹಾಕೋದಕ್ಕೆ ಆಗ್ತಾ ಇಲ್ಲ. ಸೊ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕಿಟ್ಟು ಆಮೇಲೆ ರೈಸ್ಗಿಟ್ಟೆ. ಅದ್ರ ಜೊತೆ ಮುದ್ದೆಗೂ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಮುದ್ದೆ ಕಂಪಲ್ಸರಿ ಇರಲೇಬೇಕು ಪ್ರಕಾಶ್ ಅವ್ರಿಗೆ. ಸೊ ನೆಕ್ಸ್ಟ್ ನಾನು ಮಗುಗೆ ಸ್ನ್ಯಾಕ್ಸ್ಗೆ ಯಾವಾಗಲೂ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಸ್ವೀಟ್ ಪೊಟ್ಯಾಟೊ ಬೇಯಿಸ್ತಾ ಇದ್ದೀನಿ. ಅದ್ರ ಜೊತೆ ಹನಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀರು ಬಿಸಿಯಾಗಿದೆ, ನಾನು ವಾಟರ್ ಬಾಟಲ್ಸ್ಗೆ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಯು ಕ್ಯಾನ್ ಸಿ ಮೈ ರೊಟೀನ್. ನಾನು ಬಿಸಿನೀರಿಗೆ ವಾಟ್ ಈಸ್ ದ್ಯಾಟ್ ನೆನಪೇ ಬರ್ತಾಯಿಲ್ಲ ನನಗೆ, ಗ್ರೀನ್ ಟೀ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಅದಾದಮೇಲೆ ಮಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸೊಪ್ಪೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಹುಲ್ಲಿರುತ್ತೆ. ಸಪೋಸ್ ಹುಲ್ಲನ್ನೇನಾದರೂ ಸೊಪ್ಪು ಜೊತೆ ಹಾಕಿ ಬೇಯಿಸಿ ತಿಂದರೆ ಡೆಫಿನೆಟ್ಲಿ ಹೊಟ್ಟೆ ಕೆಡುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಸೊ ಹುಷಾರಾಗಿ ಆ ಹುಲ್ಲನ್ನೆಲ್ಲ ಸಪ್ರೇಟಾಗಿ ತೆಗೆದು ಮತ್ತು ಸೊಪ್ಪನ್ನು ಒಂದು 2-3 ಸತಿ ಕಟ್ ಮಾಡಿ ಆದರೂ ವಾಶ್ ಮಾಡ್ಬೋದು, ಅಥವಾ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಬೋದು. ನಾನಿಲ್ಲಿ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ವಾಶ್ ಮಾಡ್ಕೊತೀನಿ. ಸೊ ಕಟ್ ಮಾಡಿ ವಾಶ್ ಮಾಡಿದ್ರೆ ಮತ್ತು ಆಮೇಲೆ ನೀರಿರುತ್ತಲ್ವ, ನೀರಿದ್ದಾಗ ಕಟ್ ಮಾಡೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಯು ಕ್ಯಾನ್ ವಾಚ್, ನಾನು ಕಟ್ ಮಾಡ್ತಾ ಇದ್ದೀನಿ ಸೊಪ್ಪನ್ನು. ಕಟ್ ಮಾಡಾಯಿತು. ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಒಂದು 4 to 5 ಟೈಮ್ಸ್ ವಾಶ್ ಮಾಡ್ತೀನಿ, ಯಾಕಂದರೆ ಅದರಲ್ಲಿ ಏನೂ ಮಣ್ಣಿರಬಾರ್ದು ಅಂತ. ಸೊ ಸೊಪ್ಪನ್ನು ವಾಶ್ ಮಾಡಾದಮೇಲೆ ಐ ವಾಸ್ ಫೀಲಿಂಗ್ ಲಿಟಲ್ ಬಿಟ್ ಟಯರ್ಡ್. ಬಿಸಿ ನೀರು ಒಂದು ಗ್ಲಾಸಲ್ಲಿ ಹಾಕಿದ್ದೆ, ಅದು ಸ್ವಲ್ಪ ಆರಿತ್ತು. ಈಗ ನಿಧಾನವಾಗಿ ಬಿಸಿನೀರನ್ನ ಕುಡಿತಾ ಇದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ರೌಂಡ್. ಇನ್ನೂ ಜಾಸ್ತಿ ಗ್ಲಾಸಸ್ ನೀರನ್ನು ಕುಡಿತಾನೇ ಇರ್ತೀನಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಸುಸ್ತಾಗ್ತಾ ಇರುತ್ತೆ, ಬೆಳಗ್ಗೆ ಬೇರೆ ಬೇಗ ಎದ್ದಿರ್ತೀನಿ, ನಿದ್ರೆ ಬರೋದಿಲ್ಲ. ಸೊ ಬಿಸಿನೀರು ಕುಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ ನನಗೆ. ಸೊ ನಾವು ಈಗ ಅದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಬೇಳೆ ಹಾಕಿದ್ದೀನಿ, ಟೊಮ್ಯಾಟೊ, ಸೊಪ್ಪು, ಹಸಿಮೆಣಸಿನ್ಕಾಯಿ 2, ಮತ್ತು ನೀರು, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿಬಿಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಈಗ ರೈಸ್ ಆಗ್ತಾ ಇದೆ. ಮುದ್ದೆಗೆ ನಾನು ಅಕ್ಕಿ ಹಾಕ್ತೀನಿ, ಅನ್ನ ಹಾಕೋದಿಲ್ಲ. ಅಕ್ಕಿ ಹಾಕಿ ಬೇಯಿಸ್ತೀನಿ, ಅದು ಬೆಂದಾದಮೇಲೆ ಹಸಿಟ್ಟು ಹಾಕ್ತೀನಿ. ಸೊ ಅಲ್ಲಿ ಸ್ವೀಟ್ ಪೊಟ್ಯಾಟೊ ಇದೆ, ಇಲ್ಲಿ ಸಾರು ರೆಡಿ ಆಗ್ತಾ ಇದೆ. ಈಗ ತಾನೇ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ನಾವು ನೆಕ್ಸ್ಟ್
ಮೈ ಗ್ರೀನ್ ಟೀ ಈಸ್ ರೆಡಿ. ಆವಾಗಲೇ ಅದನ್ನು ನಾನು ಬಿಸಿನೀರಲ್ಲಿ ಹಾಕಿದ್ನಲ್ವಾ, ಸೊ ನಾವು ಐ ಆಮ್ ಟೇಕಿಂಗ್ ಇಟ್ ಔಟ್ ಆ್ಯಂಡ್ ಡ್ರಿಂಕಿಂಗ್. ದಿಸ್ ಇಸ್ ದ ಓನ್ಲಿ ರಿಲ್ಯಾಕ್ಸೇಷನ್ ವಾಟ್ ಐ ಗೆಟ್ ಡ್ರಿಂಕಿಂಗ್ ಹಾಟ್ ವಾಟರ್, ಗ್ರೀನ್ ಟೀ, ರಾಗಿ ಮಾಲ್ಟ್ ಮತ್ತು ಗಂಜಿ. ಇದನ್ನೆಲ್ಲ ನಾನು ಬೆಳಗ್ಗೆ ಹೊತ್ತು ಕುಡಿತಾನೆ ಇರ್ತೀನಿ. ಇಟ್ ಈಸ್ ಅ ಎನರ್ಜಿ ಫಾರ್ ಮೀ. ಸೊ ನಾವು ಈಗ ನೋಡ್ಬೋದು, ಮುದ್ದೆಗೆ ಇಟ್ಟಿದ್ನಲ್ವಾ, ಅನ್ನ ಆಗಿತ್ತು. ಸೊ ಹಸಿಟ್ಟು ಹಾಕಿದ್ದೀನಿ, ಅದು ಬೇಯ್ತಾ ಇದೆ. ಇದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ನಾನು ಮುದ್ದೆ ಮಾಡ್ತೀನಿ. ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಯು ಕ್ಯಾನ್ ಸಿ ದ ಟೈಮ್ ನಾವು, ಇಟ್ ಈಸ್ ಆಲ್ರೆಡಿ 5 o'clock. ಬೆಳಗ್ಗೆ ಹೊತ್ತು ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ನಾನೀಗ ನಮ್ಮನೆ ಇನ್ನೂ ಹೊರಗಡೆ ಎಷ್ಟು ಕತ್ಲಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ಕ್ರೀನ್ ಓಪನ್ ಮಾಡ್ತಾ ಇದ್ದೀನಿ, ಇಷ್ಟು ಕತ್ಲಿದೆ ಅಂತ. ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ. ವೇಟ್, ಐ ಓಪನ್ ದ ಡೋರ್ ಆ್ಯಂಡ್ ನಿಮಗೆ ಕತ್ಲು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಬೆಳಗಿನ ಜಾವ 5 ಗಂಟೆ ಅಂದರೆ, ನಮ್ಮ ವಾಚಲ್ಲಿ 5 ಗಂಟೆ ಅಂದರೆ ಇಟ್ ಇಸ್ ಸ್ಟಿಲ್ 4:15. ಸೊ ಲೈಟ್ ಹಾಕಿದ್ದೀನಿ ನನ್ನ ಮನೆ ಹೊರಗಡೆ. ಸೊ ಈಗ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ ನಿಮಗೆ. ನನಗೆ ಮನೆ ಹೊರಗಡೆ ಬರೋದಕ್ಕೆ ಭಯ ಆಗಲ್ಲ, ಮನೆ ಒಳಗಡೆ ಇರೋದಕ್ಕೆ ಭಯ ಆಗುತ್ತೆ. ದಟ್ ಮೀನ್ಸ್ ಕಳ್ಳನ ಭಯ ನನಗೇನೂ ಇಲ್ಲ. ಸೊ ಈಗ ನೋಡ್ಬೋದು, ಒಗ್ಗರಣೆಗೆ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಈ ಮಸೊಪ್ಪು ಸಾರು ಮಾಡಬೇಕಾದ್ರೆ ಬೆಳ್ಳುಳ್ಳಿ, ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈಗ ಅದು ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಲಿ. ದೆನ್ ಅಗೇನ್ ಯು ಕ್ಯಾನ್ ಸಿ ದಿಸ್, ಇದು ನೀರಲ್ಲ, ಗಂಜಿ. ಗಂಜಿ ಅಂದರೆ ಈ ಅನ್ನ ಮಾಡಿದ್ನಲ್ವಾ, ಅನ್ನ ಬಗ್ಗಿಸ್ದಾಗ ನೀರು ಇರುತ್ತಲ್ಲ, ಆ ನೀರನ್ನು ಕೂಡ ನಾನು ಕುಡಿತೀನಿ. ನಮ್ಮ ಮನೆಯಲ್ಲಿ ತುಂಬ ಬೈತಾರೆ ಅದನ್ನು ಕುಡಿಬಾರ್ದು, ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಅಂತ. ಬಟ್ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಉಪ್ಪಿರುತ್ತೆ, ಉಪ್ಪು ಜೊತೆ ನೀರಿರುತ್ತೆ. ಆ್ಯಂಡ್ ದೆನ್ ನನಗೆ ಏನಾದರೂ ಒಂದು ಕುಡಿತಾ ಇರಬೇಕು, ಕಾಫಿ ಟೀ ಕುಡಿಯೋ ಅಭ್ಯಾಸ ನನಗಿಲ್ಲ. ಸೊ ಐ ಪ್ರಿಫರ್ ಡ್ರಿಂಕಿಂಗ್ ದಿಸ್ ಒನ್. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ನನಗೇನೋ ಆಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಅದಾದಮೇಲೆ ನಿಮಗೆ ಐ ಜಸ್ಟ್ ಶೋ ಯು ದಿಸ್ ಒನ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೀಗ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿದ್ಮೇಲೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಸೊ ನಾವು ಒಂದು ಸ್ವಲ್ಪ ಪಾತ್ರೆ ಇತ್ತು, ಆ ಪಾತ್ರೆಗಳನ್ನ ಹಾಗೆ ಬಿಟ್ಟು ನಾನು ಕಾಲೇಜಿಗೆ ಹೋಗಿ ಮತ್ತೆ ವಾಪಸ್ ಬಂದು ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ಮೆಲ್ ಬಂದುಬಿಟ್ಟಿರುತ್ತೆ, ಮನೆ ಎಲ್ಲ ಒಂಥರ. ಸೊ ಇರೋ ಪಾತ್ರೆನೆಲ್ಲ ನಾನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ದೆನ್ ಐ ಆಮ್ ಕ್ಲೀನಿಂಗ್ ದ್ಯಾಟ್ ಪ್ಲೇಸ್. ಆ ಜಾಗ, ಸೊಪ್ಪು ತೊಳೆದಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದ್ಯಾಟ್ ಒನ್. ಈಗ ಮನೆ ಹೊರಗಡೆ ಬಂದಿದ್ದೀನಿ, ಅಂದರೆ ಹಾಲಿಗೆ ಬಂದು ಸ್ವಲ್ಪ ಧೂಳೆಲ್ಲ ಉದುರಿಸ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಜಸ್ಟ್ ಕಮ್ ಬ್ಯಾಕ್ ಆ್ಯಂಡ್ ಸಿ ಮಸೊಪ್ಪು ಸಾರು ಹೇಗಾಗಿದೆ ಅಂತ. ವಿಸಿಲ್ ತೆಗ್ದಿದ್ದೀನಿ. ಒಗ್ಗರಣೆ ಮಾಡಿರೋದನ್ನೆಲ್ಲ ಸಾರಿಗೆ ಹಾಕಿದ್ದೀನಿ. ಸೊ ಸಾರಿಗೆ ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ ಕೂಡ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ. ಸೊ ಈಗ ಅವರ್ ಟಿಫನ್ ಬಾಕ್ಸಸ್ ರೆಡಿ. ಮುದ್ದೆ, ಮಸೊಪ್ಪು ಸಾರು ಮತ್ತು ಅನ್ನ, ಆ್ಯಂಡ್ ಸ್ನ್ಯಾಕ್ಸ್ಗೆ ಅಂತ ಮಾಡಿದ್ನಲ್ವ ಸ್ವೀಟ್ ಪೊಟ್ಯಾಟೊ, ಅದು ಕೂಡ ಇದೆ. ದೀಸ್ ಆರ್ ಮಿಕ್ಸ್ಡ್ ಸೀಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮೈ ಲಾಸ್ಟ್ ಡ್ರಿಂಕ್, ದಟ್ ಈಸ್ ಪ್ರೋಟೀನ್ ಶೇಕ್, ರಾಗಿ ಮಾಲ್ಟ್, ಹೋಮ್ ಮೇಡ್. ಅಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ತುಂಬ ಇದೆ. ಸೊ ನಾನು ಅದನ್ನು ಮಿಸ್ ಮಾಡೋದೇ ಇಲ್ಲ ಕುಡಿಯೋದನ್ನು. ಸೊ ನಾವು ಅಗೇನ್ ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕಿತ್ತು. ಅಡುಗೆ ಮಾಡಿದ್ಮೇಲೆ ಆ್ಯಸ್ ಯು ನೋ ಸ್ವಲ್ಪ ಗಲೀಜಾಗಿರುತ್ತೆ. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಗೊತ್ತಾ. ಹಾಗೆ ಬಿಟ್ಬಿಟ್ಟು ಬಂದರೆ ಕೆಲಸಕ್ಕೆ
ಕೆಲಸ ಮಾಡಕ್ಕೆ ಮನಸ್ಸೇ ಇರಲ್ಲ. ಮನೆ ಪೂರ್ತಿ ನೀಟಾಗಿರಬೇಕು, ನಾನು ಕ್ಲೀನ್ ಮಾಡಿರಬೇಕು. ಆವಾಗ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ, ಆ ವಾಲ್ ಎಲ್ಲ ಒಂದು ಸ್ವಲ್ಪ ಗಲೀಜಾಗಿತ್ತು. ಅದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಜಸ್ಟ್ ಸೀ ದಿಸ್ ಒನ್. ಸೋಪ್ ಹಾಕಿ ಚೆನ್ನಾಗಿ ಒರೆಸಿ ಆಮೇಲೆ ಐ ಆಮ್ ಜಸ್ಟ್ ವೈಪಿಂಗ್ ಇಟ್ ಆಫ್. ಸೊ ನಾವು ಇಟ್ ಕಮ್ ಸ್ಟವ್ ಕೂಡ ಹಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಂದ್ಗಡೆ ಆ ಟೈಲ್ಸ್ ಇದೆಯಲ್ಲ, ಟೈಲ್ಸ್ ಕೂಡ ನಾನು ಹಾಗೆ ಕ್ಲೀನ್ ಮಾಡಿ ದೆನ್ ಐಲ್ ಜಸ್ಟ್ ಗೋ ಫಾರ್ ಮೈ ನೆಕ್ಸ್ಟ್ ಜಾಬ್. ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ನೋಡಿ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನನ್ನ ಕಿಚನ್. ಸೊ ಎಲ್ಲ ಕೆಲಸ ಮುಗೀತು. ಯು ಕ್ಯಾನ್ ಸಿ ಒಂದ್ರಲ್ಲಿ ಅನ್ನ ಇದೆ, ಒಂದ್ರಲ್ಲಿ ಸಾರಿದೆ, ಪಾತ್ರೆಗಳೆಲ್ಲ ತೊಳೆದು ಹಾಕಿದ್ದೀನಿ. ಅಲ್ಲಿ ಈ ಸಿಂಕಲ್ಲಿ ಕಾಣಿಸ್ತಾ ಇರೋದು ಮುದ್ದೆ ಮಾಡಿದ ಪಾತ್ರೆ ಮಾತ್ರ. ಅದನ್ನು ಇಮಿಡಿಯೇಟಾಗಿ ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ನೆನೆಯ ಹಾಕಬೇಕು. ಸೊ ಹಿಯರ್ ಯು ಕ್ಯಾನ್ ಸಿ ನಮ್ಮ 3 ಜನದ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ರೆಡಿಯಾಗಿದೆ. ಸೊ ಇಟ್ಸ್ ಆಲ್ರೆಡಿ 6:30 ಅಂದರೆ 45 ಮಿನಿಟ್ಸ್ ಫಾಸ್ಟ್ ಇದೆ ಇದು. ಸೊ ಇಟ್ ವಿಲ್ ಬಿ ಅರೌಂಡ್ 5 o'clock. ಸೊ ಸ್ನಾನ ಎಲ್ಲ ಮುಗೀತು ನಂದು. ಸ್ನಾನ ಮುಗ್ದಿದ ತಕ್ಷಣ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ, ದೀಪ ಹಚ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಮಾತ್ರ ಅಂತಲ್ಲ, ಸೊ ಡೈಲಿ ಪೂಜೆ ಮಾಡ್ತೀನಿ. ಸೊ ದೀಪ ಹಚ್ಚಿದ ತಕ್ಷಣ ಪೂಜೆ ಮಾಡಿದೆ. ಇಲ್ಲಿ ನಮ್ಮ ರಾಯರಿದ್ದಾರೆ, ರಾಯರ್ಗೂ ಕೂಡ ನಾನು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಸೊ ದಟ್ಸ್ ಆಲ್ ಫಾರ್ ದ ವ್ಲಾಗ್. ಥ್ಯಾಂಕ್ ಯು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ನಾನು. ಬಾಯ್.